ಮಾಡಿರಬೇಕು. ಒಂದಿಷ್ಟು ರಫ್ ಡ್ರಾಫ್ಟ್ ಬರೆದಿರ್ತಕ್ಕಂಥ ಒಂದಿಷ್ಟು ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಅಂತ. ಮತ್ತೆ ಉಳಿದಿರ್ತಕ್ಕಂಥ 6 ಜನರು ಯಾವುದೇ ರೀತಿಯಿಂದ ಭಾಗವಹಿಸಿದಿಲ್ಲ. ಇದನ್ನು 1949 ನವೆಂಬರ್ 25ಕ್ಕೆ ಟಿ ಕೃಷ್ಣಮಾಚಾರ್ಯ ಅವರು ಭಾಷಣದಲ್ಲಿ ಹೇಳ್ತಾರೆ, ಯಾರು ನಾವೇನು ಕೆಲಸ ಮಾಡಿಲ್ಲ, ಒಬ್ಬರೇ ಬರ್ದಾರ ಅಂತಕ್ಕಂಥದ್ದು. ಮತ್ತೆ ಬಾಬಾ ಸಾಹೇಬ್ ರಫ್ ಡ್ರಾಫ್ಟ್ ಅಂದ್ರಲ್ಲ, ವರದಿ ಹೊರಗೋಗ್ಯದ ಮೂಲಕ ಮತ್ತೆ ಯಾವುದಕ್ಕೆ ಥ್ಯಾಂಕ್ಸ್ ಹೇಳಿದ್ರು ಬಾಬಾ ಸಾಹೇಬರು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯ, ನಾವು ಕಾನ್ಸ್ಟಿಟ್ಯೂಷನ್ ಡಿಬೇಟ್ಸ್ ವ್ಯಾಲ್ಯೂಮ್ಸ್ ಏನಿರಲು ಅವು 8 ವ್ಯಾಲ್ಯೂಮ್ಸ್ ಇವೆ. ಆ ವ್ಯಾಲ್ಯೂಮ್ಸನ್ನು ಅಧ್ಯಯನ ಮಾಡಿದಾಗ ಅಲ್ಲಿ BN ರಾವ್ ಅವರ ನೇತೃತ್ವದಲ್ಲಿ ಅಂದರೆ ಸಂವಿಧಾನ ರಚನಾ ಸಮಿತಿ 296 ಜನರಲ್ಲಿ 5 ಪ್ರಾರೂಪ ಸಮಿತಿಗಳ ರಚನೆ ಮಾಡಿರ್ತಾರೆ. ಈ ಧ್ವಜ ಸಮಿತಿ, ಸಂಸದೀಯ ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ ಅಂತೇಳಿ ಈ 5 ಸಮಿತಿಗಳ ವರದಿಗಳನ್ನು ಮತ್ತು ಡ್ರಾಫ್ಟಿಂಗ್ ಕಮಿಟಿದಲ್ಲ, ಆ 4 ಸಮಿತಿಗಳ ವರದಿಯನ್ನು 22 ಉಪಸಮಿತಿ ಮಾಡಿರ್ತಾರೆ. ಈ 5 ಸಮಿತಿ ಮತ್ತು 22 ಉಪಸಮಿತಿಯಲ್ಲಿ ಎಲ್ಲೂ ಕೂಡ BN ರಾವ್ ಅಧ್ಯಕ್ಷ ಆಗಲಿ ಸದಸ್ಯನಾಗಲಿ ಇಲ್ಲ. ವಿತ್ ಡಾಕ್ಯುಮೆಂಟ್ಸ್. ಎಸ್, ಇದು ಖಚಿತವಾದಂತಹ ಮಾಹಿತಿ. ಎಸ್. ಮತ್ತೆ ಇವನ್ ರೋಲ್ ಏನಿತ್ತಂದ್ರೆ, ಈ 4 ಸಮಿತಿಯವರು ಕೊಟ್ಟಿರ್ತಕ್ಕಂಥ ವರದಿಗಳನ್ನು, 22 ಸಮಿತಿಯವರು ಕೊಟ್ಟಿರ್ತಕ್ಕಂಥ ವರದಿಗಳನ್ನು ಅನುಬಂಧ 1, 2, 3, 4 ಯಮನಪ್ಪ ಗುಣದಾಳ್ ಇವರು ಮೀಸಲಾತಿಯ ಬಗ್ಗೆ ಕೊಟ್ಟಿರ್ತಕ್ಕಂಥ ಈ ಶಿಫಾರಸು ಹೇಗಿದೆ ಅನುಬಂಧ 2 ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಗ್ಗೆ ಕೊಟ್ಟಿರ್ತಕ್ಕಂಥ ಈ ರೀತಿ 285 ಒಂದು ಅನುಬಂಧಗಳನ್ನು, ವಿಧಿಗಳನ್ನು ಬರೀತಾರೆ. ಒಂದು ರಫ್ ತಯಾರು ಮಾಡಿಕೊಟ್ರು. ರಫ್ ತಯಾರು ಮಾಡಿ ಇವ್ರೇನು ಮಾಡ್ತಾರೆ, ಯಾವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ 1947 ಜೂನ್ 3ನೇ ತಾರೀಕು ರಿಸೈನ್ ಕೊಟ್ಟರು, ಅಲ್ಲಿಗೆ ಹೋದ್ರು. ಆ ರಫ್ ಡ್ರಾಫ್ಟ್ ರಾಜೇಂದ್ರ ಪ್ರಸಾದ್ ಕೈದಾಗ ಕೊಟ್ಟು ನೀವೇನಾರ ಮಾಡ್ರಪ್ಪ, ನಾನಂತೂ ಸಂವಿಧಾನ ತಜ್ಞ ಅಂತ ಬರ್ಮಾ ದೇಶಕ್ಕೆ ಹೋಗ್ಬಿಡ್ತಾರೆ. ಓಡಿ ಹೋಗಿರ್ತಾನೆ. ಯಾಕೆ ಹೋಗ್ತಾನೆ ಅಂದ್ರೆ ಅಲ್ಲಿ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಆಗಿ ಹೋಗ್ತಾರೆ. ಈಗ ನೋಡಿ, ಇಲ್ಲಿ ಸಂವಿಧಾನ ಬರ್ದನೆ ಅಂತ ಹೇಳುವಂತ ಮನೋವಾದಿ ಮನಸ್ಸುಗಳೇ ಇಲ್ಲಿ ಒರಿಜಿನಲ್, ಇದು ಫೇಕ್ ಸಂವಿಧಾನ ಶಿಲ್ಪಿ, ಇಲ್ಲಿ ಒರಿಜಿನಲ್ ಸಂವಿಧಾನ ಶಿಲ್ಪಿ ಅಂತ ಬರಿತಾ ಇದ್ರಲ್ಲ. ಈಗ ನಮ್ಮ ವಿಠಲ್ ವಗ್ಗನ್ ಸರ್ ಅವರು ಅದನ್ನ ಕ್ಲಿಯರ್ ಮಾಡಿದ್ರು, ಯಾರು ಫೇಕ್ ಅಪ್ಪ, ಯಾರು ಓಡಿ ಹೋದ್ರು ಅಂತೇಳಿ ಹೇಳ್ತಾರೆ. ದಯವಿಟ್ಟು ಈಗ 4 ಸಮಿತಿಯ 22 ಉಪಸಮಿತಿಯ ವರದಿಗಳು ಏನು ರಫ್ ಡ್ರಾಫ್ಟ್ ಮಾಡಿದ್ರು. ಮುಂದೆ ಏನಾಗುತ್ತೆ ಅಂದ್ರೆ, ಇದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಪ್ರಜ್ಞಾವಂತರಿದ್ದೀರಿ, ಈ ಸಂಘರ್ಷ ಮಾಧ್ಯಮ ಗಮನಿಸ್ತಕ್ಕಂಥವ್ರು. ಬಾಬಾ ಸಾಹೇಬರು 1 ತಿಂಗಳು ಅಂದ್ರೆ ಜುಲೈ 14ನೇ ತಾರೀಕುವರೆಗೆ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇಲ್ಲ ಹೊರಗೆ ಇದ್ರು. ಜೂನ್ 3ರಿಂದ ಜುಲೈ 14 ತನ. ಅವಾಗ ಇವ್ರಿಗೆ ಬುಗುಲು ಬೀಳುತ್ತೆ. ಗಾಂಧೀಜಿ ಹೇಳ್ತಾನೆ, ನೀವು ಅಮೆರಿಕ ಮತ್ತು ಆಸ್ಟ್ರೇಲಿಯಾಕ್ಕೆ ಸಂವಿಧಾನ ಬರೆದಿರ್ತಕ್ಕಂಥ KC ವೀರ ಮತ್ತು ಐವರ್ ಜೆನ್ನಿಂಗ್ರಿಗೆ ಹೋಗಿ ಭೇಟಿಯಾರಿ ಅಂತ ಹೇಳ್ತಾರೆ. ಇವು ರಾಜೇಂದ್ರ ಪ್ರಸಾದ, ಶ್ಯಾಮಾ ಪ್ರಸಾದ್ ಮುಖರ್ಜಿ, ಸರ್ದಾರ್ ವಲ್ಲಭ ಪಟೇಲ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಮೆರಿಕಕ್ಕೆ ಹೋಗಿ ಮೊದಲು KC ವೀರ ಸರ್ ಐವರ್ ಜೆನ್ನಿಂಗ್ ಭೇಟಿ ಆಗ್ತಾರೆ. ದಯವಿಟ್ಟು ಭಾರತಕ್ಕೆ ಸಂವಿಧಾನ ಬರೆದು ಕೊಡ್ರಿ, ಯಾಕಂದ್ರೆ ನಾವು ಯಾರು ಸಂವಿಧಾನ ತಜ್ಞರಲ್ಲ. ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರೊಬ್ಬರು ಇದ್ದರು, ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಯಾರ, ವಾಲ್ಲ ತಿಳಿದು, ಅದಕ್ಕೆ ದಯವಿಟ್ಟು ನಿಮ್ಗೇನು ರಾಯಲ್ಟಿ ಕೊಡ್ಬೇಕಂತಾರೆ. ಅವಾಗ ಸರ್ ಐವರ್ ಜೆನ್ನಿಂಗ್ ಹೇಳ್ತಾನೆ, ನೋಡ್ರಪ್ಪ 3 ಜನ ಪ್ರತಿನಿಧಿಗಳು ಬಂದಿರಿ, ಗಾಂಧಿ ಕಳಿಸ್ಯಾನ, ಓಕೆ. ಆದರೆ ಭಾರತ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ದೇಶ ಇದೆ. ಅಲ್ಲಿ ಆಚಾರ ವಿಚಾರ, ಸಂಸ್ಕೃತಿ, ನಡೆ ನುಡಿ, ಉಡುಗೆ ತೊಡುಗೆ, ಆಹಾರ ಎಲ್ಲವೂ ಕೂಡ ವಿಭಿನ್ನತೆಯಿಂದ ಕೂಡಿದೆ. ಅದಕ್ಕಾಗಿ ಎಲ್ಲರಿಗೂ ವೆಲ್ಫೇರ್ ಆಗ್ತಕ್ಕಂಥ ಸಂವಿಧಾನ ನನ್ನ ಕೈಲಿ ಬರಲಿಕ್ಕಾಗಲ್ಲ. ಅದರ ಜೊತೆಗೆ ಈಗೇನು ಕೆಲವೇ ದಿನಗಳೆಲ್ಲ ಬರೆದು ಕೊಡಂತೀರಿ, ನಿಮ್ಮ ಭಾರತಕ್ಕೆ ಸಂವಿಧಾನ ಬರೀಬೇಕಾದ್ರೆ ಸಾಧನೆ ಬೇಕಾಗ್ತದ. 5 ವರ್ಷ ಹೊತ್ತದು 10 ವರ್ಷ ಹೊತ್ತದ ಗೊತ್ತಿಲ್ಲ. ಆದರೆ ದಯವಿಟ್ಟು ನನಗಷ್ಟು ವ್ಯವಧಾನ ಇಲ್ಲ, ನಾನು ಅಲ್ಲ ಅಂತ. ಮತ್ತು ಹಾಗಾದರೆ ಯಾರಿಗಾದ್ರೂ ರಿಕಮೆಂಡ್ ಮಾಡಿರಿ ಅಂದರೆ ಅವರು KC ವೀರ್ ಅವರಿಗೆ ರಿಕಮೆಂಡ್ ಮಾಡಿಬಿಡ್ತಾರೆ. ಇವರು 3 ಜನ KC ವೀರ, ಸಂವಿಧಾನ ತಜ್ಞರಾಗಿರ್ತಕ್ಕಂಥ KC ವೀರ್ ಹತ್ರ ಹೋಗ್ತಾರೆ. ಅವರು ಅದನ್ನು ಹೇಳ್ತಾರೆ, ಈ ಹುಚ್ಚ ನಿಮ್ಮ ದೇಶಕ್ಕೆ ಸಂವಿಧಾನ ಬರೀತಕ್ಕಂಥ. ಯಾಕಂದರೆ ಬೇರೆ ದೇಶ ತೊಗೊಂಡ್ರೆ ಒಂದು ದೇಶ ಯಾವುದು, ಅಫ್ಘಾನಿಸ್ತಾನ ತೊಗೊಂಡ್ರೆ ಎಲ್ಲ ಮುಸ್ಲಿಮರ ವೆಲ್ಫೇರ್ದು ಅಂಶಗಳು ಸೇರಿಸ್ಬೋದು. ಮತ್ತು ಶ್ರೀಲಂಕಾ, ಜಪಾನ್ ತೊಂದರೆ ಎಲ್ಲರೂ ಬುದ್ಧಿಸ್ಟರ, ಬೌದ್ಧರ ವೆಲ್ಫೇರ್ ಆಗ್ತಕ್ಕ ಅಂಶ ಬೆಳಿಬೋದು. ನಿಮ್ಮಲ್ಲಿ ಹೆಚ್ಚೆಚ್ಚಿಗೆ ತಾಲೂಕಲ್ಲಿಂದ, ಗ್ರಾಮದಿಂದ, ಜಿಲ್ಲೆಯಿಂದ, ವಿಭಿನ್ನತೆಯಿಂದ, ವೈವಿಧ್ಯತೆಯ ಜನಜೀವನ ಇದೆ. ನನಗೆ ಬರಲಿಕ್ಕಾಗಲ್ಲ ಅಂದಾಗ ಅವ ಮತ್ತು ಯಾರಿಗಾದ್ರೂ ರಿಕಮೆಂಡ್ ಮಾಡಿ ಅಂತ ಕೇಳಿದಾಗ ಅವಾಗ KC ವೀರ್ ಅವರು ಹೇಳ್ತಾರೆ, ಎಂಥ ಮೂರ್ಖರಿದ್ದೀರಿ ಅಂತ. 1913ರಿಂದ 16ವರೆಗೂ ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ಏನು ಎಡ್ವರ್ಡ್ ಜೆನ್ನಿಂಗ್ ಅಂದರೆ ಎಡ್ವಿನ್ ಆರ್ ಸೆಲಿಮನ್ FH ಫಾಕ್ಸೆಲ್ ಅಂತಕ್ಕಂಥ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರನ್ನು ಮೀರಿಸಿರ್ತಕ್ಕಂಥ ಬುದ್ಧಿಮತ್ತೆ ಇರ್ತಕ್ಕಂಥ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿಯ ಥೀಸಸ್ಸನ್ನು 1917ರಿಂದ 10 ವರ್ಷ ಅಧ್ಯಯನ ಮಾಡಿದ್ದಾರೆ. ಇದ್ರಾಗ ಏನಾದರೂ ಸಿಗ್ತದೇನೋ, ಇದು ಎಡಿಟ್ ಮಾಡ್ಬೇಕು ಅಂತಿರೋದು, ಆದರೆ ಎಡಿಟ್ ಮಾಡ್ಲಿಕ್ಕಾಗಲಿಲ್ಲ. 10 ವರ್ಷ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಥೀಸಸ್ ಅಧ್ಯಯನ ಮಾಡಿ ಅದನ್ನು ಯಾವುದೇ ರೀತಿ ಪರಿಷ್ಕರಣೆ ಮಾಡೋದನ್ನು ಯಥಾರೀತಿ PhD ಕೊಟ್ಟಿರ್ತಕ್ಕಂಥ ಪ್ರಾಧ್ಯಾಪಕರು, ಯಾವುದು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ, ಯಂತ್ರ
ಆಂಥ್ರೋಪಾಲಜಿ, ಈ ರೀತಿ ವೈವಿಧ್ಯಮಯವಾಗಿರ್ತಕ್ಕಂಥ ಬೌದ್ಧಿಕ ಸಾಮರ್ಥ್ಯ ಹೊಂದಿರತಕ್ಕಂಥ ಅಖಂಡ ಭಾರತದ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥ ವ್ಯಕ್ತಿ, ಬಹುಮುಖ ಪ್ರತಿಭೆಯ ವ್ಯಕ್ತಿ ಭಾರತದಲ್ಲಿ ಇಟ್ಕೊಂಡು ನಮ್ಮ ಹತ್ರ ಬಂದಿರಲಿಲ್ಲ ಮೂರ್ಖರೇ ಅಂತ ಬೈತಾರೆ. ಆವಾಗ ಯಾರು ಅಂತ ಕೇಳಿದಾಗೆ FS ಫಾಕ್ಸ್ವೆಲ್ ಅವರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ FS ಫಾಕ್ಸ್ವೆಲ್ ಅವರ ಪ್ರೀತಿಗೆ ಭಾಜನರಾಗಿರ್ತಕ್ಕ HOD, ಪ್ರಪಂಚದ ಶ್ರೇಷ್ಠ ಅರ್ಥಶಾಸ್ತ್ರ ರಾಜಕೀಯ ತಜ್ಞ, ಕೊಲಂಬೋ ವಿಶ್ವವಿದ್ಯಾಲಯ ಎಡ್ವಿನ್ ಆರ್ ಸಲೀಮನ್ ಅವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ವಿದ್ಯಾರ್ಥಿ ಡಾಕ್ಟರ್ BR ಅಂಬೇಡ್ಕರ್ ಭಾರತದಲ್ಲರ ಹೋಗ್ರೆ ಮೂರ್ಖರೇ ಅಂದಾಗ ವಾಪಸ್ ಬರ್ತಾರೆ ಸ್ನೇಹಿತ. ವಾಪಸ್ ಬಂದಾಗ ಇದು ನನ್ನ ರೆಕಾರ್ಡ್ ಹೇಳಂಗಿಲ್ಲ, ಬೇಕಾದ್ರೆ ನೀವು ಆಫ್ ದಿ ರೆಕಾರ್ಡ್ ನೀವು ಬರ್ಕೋರಿ. ಬಂದು ಗಾಂಧೀಜಿ ಹೇಳ್ತಾನೆ, ಐವರ್ ಜೆನ್ನಿಂಗ್ ಒಪ್ಪಲಿಲ್ಲ KC, ಇವರು ಒಪ್ತಿಲ್ಲ ಮಹಾತ್ಮಾಜಿ, ಮತ್ತೆ ಏನು ಮಾಡಬೇಕು ಅಂದಿಲ್ಲ. ಬಾಬಾ ಸಾಹೇಬ್ರ ಹೆಸರು, ಡಾಕ್ಟರ್ BR ಅಂಬೇಡ್ಕರ್ ಹೆಸರು ಅಂದ. ಡಾಕ್ಟರ್ BR ಅಂಬೇಡ್ಕರ್ ಹತ್ರ ನಾವು ಯಾವ ಮುಖ ಇಟ್ಕೊಂಡು ಹೋಗೋಣ? ಯಾಕೆಂದ್ರೆ 1919ರಲ್ಲಿ ಸೌತ್ ಬ್ರೋ ಕಮಿಷನ್ ಬಂದಾಗ ಬಾಬಾ ಸಾಹೇಬ್ರಿಗೆ ವಿರೋಧ ಮಾಡಿವಿ. 1928ರಲ್ಲಿ ಸರ್ ಜಾನ್ ಸೈಮನ್ ಕಮಿಷನ್ ಬಂದಾಗ ಬಾಬಾ ಸಾಹೇಬ್ರಿಗೆ ವಿರೋಧ ಮಾಡಿವಿ. 1935ರ ಕಾಯ್ದೆ ಏನೋ 1932ರಲ್ಲಿ ಪ್ರಥಮ ಪ್ರಾಂತೀಯ ಚುನಾವಣೆಗಳು ನಡೆದಾಗ ಬಾಬಾ ಸಾಹೇಬ್ರಿಗೆ ವಿರೋಧ ಮಾಡಿವಿ. 1945 ಡಿಸೆಂಬರ್ 1946 ಜುಲೈವರೆಗೆ ನಡೆದಿರ್ತಕ್ಕಂಥ ಕೇಂದ್ರೀಯ ಶಾಸಕಾಂಗ ಸಭೆ ಚುನಾವಣೆ ಮತ್ತು ಸಂವಿಧಾನ ರಚನಾ ಸಮಿತಿ ಸಭೆ ನಡೆದಿರ್ತಕ್ಕಂಥ ಇಂಡೈರೆಕ್ಟ್ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ರಿಗೆ ವಿರೋಧ ಮಾಡಿವಿ. ಅದಷ್ಟೇ ಅಲ್ಲ, ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಆಕ್ಟ್ 1947 ಜೂನ್ 3ರ ಅಧ್ಯಾದೇಶ ಪ್ರಕಾರ ಜೈಸೂರು ಕುಲ್ನ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳದಲ್ಲಿ ಸೇರಿಸಬೇಕು, ಇವ್ರಿಗೆ ಹೊರಗೆ ಇಡೋ ಉದ್ದೇಶದಿಂದಲೇ ಜೈಸೂರು ಕುಲ್ನ ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ಟಿವಿ. ಆ ಸಂದರ್ಭದಲ್ಲಿ ಸರ್ ಒಂದು ಬ್ರೇಕ್, ಆ ಸಂದರ್ಭದಲ್ಲಿ ಈ ಪಾರ್ಟಿಷನ್ ಆಫ್ ಇಂಡಿಯಾ ಮತ್ತು ಪಾಕಿಸ್ತಾನ ಬಾಬಾ ಸಾಹೇಬ್ ಇಷ್ಟಾನೇ ಇರೋದಿಲ್ಲ, ಆದರೂ ಕೂಡ ಒಂದು ಸಲಹೆ ಅವ್ರು ಕೊಟ್ಟಿರ್ತಾರೆ, ಏನಂದ್ರೆ 60% ಹೆಚ್ಚಿರುವಂಥ ಮುಸ್ಲಿಂ ಭಾಗವನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಮತ್ತು 60%ಕ್ಕಿಂತಲೂ ಹೆಚ್ಚಿರುವಂಥ ಹಿಂದೂಗಳ ಸಂಖ್ಯೆ ಅಥವಾ ಇನ್ನಿತರೆ ಭಾರತೀಯರ ಸಂಖ್ಯೆಯನ್ನು ಭಾರತ ತೆಗೆದುಕೊಳ್ಳಬೇಕು ಅನ್ನುವಂಥ ಸಂದರ್ಭದಲ್ಲಿ 60%ಕ್ಕಿಂತಲೂ ಹೆಚ್ಚಿರುವಂಥ ಜೈಸೂರ್ ಕುಲ್ನಾ ಕ್ಷೇತ್ರವನ್ನ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಸಲುವಾಗಿ ಬಿಟ್ಕೊಡ್ತಾರೆ ಅನ್ನುವಂಥ ಒಂದು ಆರೋಪ ಕೂಡ ಇಲ್ಲ. ಅದು ಪಾರ್ಟಿಷನ್ ಆಕ್ಟ್ ಬಾಬಾ ಸಾಹೇಬ್ ನೋಡಿರ್ತಾರೆ. ಅವನು ಮೌಂಟ್ ಬೇಟನ್ ಯಾವಾಗ ತಂದು ಕೊಡ್ತಾನೆ? ಜೂನ್ 1ನೇ ತಾರೀಕಿಗೆ ತಂದು ಕೊಡ್ತಾನೆ. ಅದು ಲಾಗು ಯಾವಾಗ ಆಗುತ್ತದೆ? ಜೂನ್ 3, 1940ರಿಂದ. ಬಾಬಾ ಸಾಹೇಬರು ಪಾರ್ಟಿಷನ್ ಆಕ್ಟ್ ನೋಡ್ತಾರೆ, ನೋಡಿ ಹೇಳ್ತಾರೆ 50%ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಭಾರತದ ಗಡಿ ಭಾಗದಲ್ಲಿ, ಪೂರ್ವ ಪಾಕಿಸ್ತಾನ ಮತ್ತು ಈ ಬಾಂಗ್ಲಾದೇಶ ಏನಿತ್ತು ಆ ಭಾಗದಲ್ಲಿ 50%ಕ್ಕಿಂತ ಹೆಚ್ಚಿನ ಬಾಹುಳ್ಯ ಯಾವುದಿರ್ತದೆ ಅಂದರೆ ಮುಸ್ಲಿಮರಿದ್ದರೆ ಪಾಕಿಸ್ತಾನ ಬಿಡಬೇಕು, ಹಿಂದೂಗಳಂದ್ರೆ ಈ ಥರ ಎಲ್ಲ OBC GBC ಇದ್ದು ಅಂದ್ರೆ ಅವು ಭಾರತಕ್ಕೆ ಇಟ್ಕೋಬೇಕಂತ ಇರ್ತದೆ. ಆದರೆ ವಾಸ್ತವಿಕವಾಗಿ ಬರ್ದ್ವಾನ್ ಡಿಸ್ಟಿಕ್ಲಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ದೂರದಲ್ಲಿದೆ ಯಾವುದು ಜೈಸೂರು ಕುಲ್ನ. ಕಾಣ್ತದೆ, ನೀವು ಶಾಂತಿನಿಕೇತನದ ಹೋಗಿ ನಿಂತರೆ ಬಾರ್ಡರ್ ಕಾಣ್ತದೆ. ಸೊ ಅಲ್ಲಿ 60% ಹಿಂದೂಗಳು ಇದ್ದಾಗ್ಯೂ ಕೂಡ 60% ಹಿಂದೂಗಳು ಇದ್ದಾಗ್ಯೂ ಕೂಡ ಬಾಬಾ ಸಾಹೇಬ್ ಹೊರಗಿಡೋ ಉದ್ದೇಶದಿಂದಲೇ ಸರ್ದಾರ್ ವಲ್ಲಭಾಯ್ ಪಟೇಲ್ನ ಕುತಂತ್ರದಿಂದಾಗಿ ಆ ಜೈಸೂರು ಕುಲ್ಲವನ್ನು ಅವ್ರಿಗೆ ಬಿಟ್ಕೊಡ್ತಾರೆ. ಬಿಟ್ಕೊಟ್ಟ ನಂತರ ಈಗ ಇವರು ನೋಡಿ, ಇವರು ಅಮೆರಿಕಲ್ಲಿ ವಾಪಸ್ ಬಂದರು ಲಂಡನ್ನಿಂದ. ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ, ಶ್ಯಾಮ ಪ್ರಸಾದ್ ಮುಖರ್ಜಿ ಮತ್ತು ರಾಜೇಂದ್ರ ಪ್ರಸಾದ್ ಅವರು, ಗಾಂಧೀಜಿಯವರು ಭೇಟಿಯಾದರು. ಈಗ ಬಾಬಾ ಸಾಹೇಬ್ರನ್ನ ಹೆಂಗೆ ಸಂವಿಧಾನ ರಚನಾ ಸಮಿತಿ ಕರಿಬೇಕು? ನಾಚಿಕೆ ಬರ್ತಾ ಇದೆ. ಅಲ್ಲಿ ಬಾಬಾ ಸಾಹೇಬರಿಗೆ ಅವಶ್ಯಕತೆ ಇಲ್ಲ ಸಂವಿಧಾನ ರಚನಾ ಸಮಿತಿಗೆ ಬರೋದು, ಆದರೆ ಇವರಿಗೆ ಅನಿವಾರ್ಯತೆ ಇತ್ತು. ಯಾವನು ಮಾತಾಡ್ತಾನಲ್ಲ ಈಗ ಬಾಬಾ ಸಾಹೇಬ್ ವಿರುದ್ಧ, ಅವನು ಅರ್ಥ ಮಾಡ್ಕೋಬೇಕು. ಇವರಿಗೆ ಅನಿವಾರ್ಯತೆ ಇತ್ತು, ಸಮಕಾಲೀನ ಸಂದರ್ಭದಲ್ಲಿ ಇರ್ತಕ್ಕಂಥ ಆಗಿನ ರಾಜಕಾರಣಗಳಿಗೆ ಬಾಬಾ ಸಾಹೇಬ್ರ ಅನಿವಾರ್ಯತೆ ಇತ್ತು. ಅವಾಗ ಏನು ಮಾಡ್ತಾರಂದ್ರೆ, ಬಾಬಾ ಸಾಹೇಬರ ಮನದಾಳವನ್ನು ಅರಿತಿರ್ತಕ್ಕಂಥ ಗಾಂಧಿ ಅವನು ರಾಜೇಂದ್ರ ಪ್ರಸಾದ್ ಅವ್ರಿಗೆ ಹೇಳ್ತಾನೆ, ನೀವೇನಿಲ್ಲ ಮದನ್ ಮೋಹನ್ ಮಾಳ್ವಿಯ ಮತ್ತು ರಾಜಕುಮಾರಿ ಅಮೃತಕ್ ಅವರವ್ರಿಗೆ ಬಾಬಾ ಸಾಹೇಬ್ರ ಹತ್ರ ಕಳಿಸ್ರಿ. ಮೊದಲು ದೇಶ ಅಂತಾನೆ ಬಾಬಾ ಸಾಹೇಬಪ್ಪ. ಡಾಕ್ಟರ್ BR ಅಂಬೇಡ್ಕರ್ ಮನಸ್ಥಿತಿ ಹೇಗಿದಂದ್ರೆ, ಮೊದಲು ಜನಾಂಗ, ನನ್ನ ಮಕ್ಕಳು, ನನ್ನ ಹೆಂಡತಿ ಅನ್ನಂಗಿಲ್ಲ ಆತ. ಮೊದಲು ನನ್ನ ದೇಶ ಅಂತಾನೆ, ಅದಾದ ನಂತರ ಈ ದೇಶದ ಶೋಷಿತ ಜನಾಂಗ ಅಂತಾನೆ, ಆಮೇಲೆ ಅಸ್ಪೃಶ್ಯ ಅಂತಾನೆ. ಸೊ ಅದಕ್ಕಾಗಿ ನೀವು ಈ ದೇಶದ ಭಾವೈಕ್ಯತೆ ಮತ್ತು ಭಾವುಕತನವನ್ನು ಅವನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸೃಷ್ಟಿ ಮಾಡಿರಿ. ಜೊತೆಗೆ ನಾವು ಇನ್ನು ಮುಂದೆ ನಿಮ್ಗೆ ಯಾವುದಕ್ಕೂ ಅಡ್ಡ ಆಗಂಗಿಲ್ಲ. ಇನ್ನೇನು ಮಾಡಿವಿ 1919ರಿಂದ 1947ರವರೆಗೆ ಇನ್ನು ಮುಂದೆ ನಿಮ್ಗೆ ಅಡ್ಡಗಾಲ ಹಾಕಂಗಿಲ್ಲ. ಅದಕ್ಕಾಗಿ ಒಂದು 3 ಬೇಡಿಕೆ, ನೀವು 3 ಬೇಡಿಕೆ ಇಡ್ರಿ, ಕೊಡ್ತೀವಿ ಅಂತ. ಅವಾಗ ಭಾರಿ ಚಾಪಲುಷಿ ಮಾಡ್ತಕ್ಕಂಥ ಮದನ್ ಮೋಹನ್ ಮಾಳ್ವೀಯ, ರಾಜಕುಮಾರಿ ಅಮೃತಕ್ ಅವರ ರಾಜಗೃಹಕ್ಕೆ ಹೋಗ್ತಾರೆ. ಹೋಗಿ ಬಾಬಾ ಸಾಹೇಬ್ರು ಕೂತಿರ್ತಾರೆ, ಸಾಹೇಬ್ರೆ ನಮಸ್ಕಾರ ಅಂತಾರೆ. ಇವರಿಗೆ ಯಾವ ಹಕ್ಕಿತ್ತು ರಾಜಕುಮಾರಿ ಅಮೃತಕ್ ಅವರ ಮದನ್ ಮೋಹನ್ ಮಾಳ್ವಿಯಾಗ ಅಂದರೆ, ಬಾಬಾ ಸಾಹೇಬ್ರು ನಮ್ಮ ಹೆಣ್ಮಗಳಿಗೆ ಮಾಡ್ಕೊಂಡಾರ. ಸವಿತಾ ಕಬೀರ ಬಾಬಾ ಸಾಹೇಬ್ರು ನಮ್ಮ ಹೆಣ್ಮಗಳಿಗೆ ಮಾಡ್ಕೊಂಡಾರ. ಸೊ ನಮ್ಮ ರಿಲೇಷನ್, ನಮ್ಮ ಮಾವನು
ಭಾವನೆಯಿಂದ ಹೋಗಿರ್ಬೋದು ಅಂತ ನಾವು ಭಾವುಕರಾಗಿ ವಿಶ್ಲೇಷಣೆ ಮಾಡ್ಬೋದು. ಹೋಗಿ ಸಾಹೇಬ್ರೆ ನಮಸ್ಕಾರತೆ ಬಾಬಾ ಸರ್ ಕೇಳ್ತಾರೆ, ಬನ್ರಿ ಮದನ್ ಮಾಳ್ವಿ ಅವ್ರಿಗೆ ಕೂಡ್ರಿ ಕೂಡ ಮಾತು ಕೂಡಿಸ್ತಾರೆ. ಸೊ ಹೇಳಂದ, ಏನಿಲ್ಲ ಸಾಹೇಬ್ರೆ, ನಾವು ಡೆಲಿಗೇಷನ್ ಬಂದೀವಿ, ನಾವು ಆಗಿನ ಕಾಂಗ್ರೆಸ್ಸಿನ ಒಂದು ಎಲ್ಲರ ಅಭಿಪ್ರಾಯ ಗಾಂಧೀಜಿಯವರ ಮತ್ತು ನೆಹರು, ಪಟೇಲ್, ರಾಜೇಂದ್ರ ಪ್ರಸಾದ್ ಅವರ ಪ್ರತಿನಿಧಿಯಾಗಿ ಬಂದೀವಿ. ಹೇಳ್ರಿ ಏನದ, ಆಯಿತು ನಾನು ರಾಜೀನಾಮೆ ಕೊಟ್ಟು ಬಂದಿನಲ್ಲಪ್ಪ, ನಿಮಗೆ ಹ್ಯಾಂಗೆ ಬೇಕು ಸಂವಿಧಾನ ಬರ್ಕೋರಿ, ಮತ್ತೆ ಯಾಕೆ ಬಂದಿರ ಅಂದ್ರೆ, ಇಲ್ಲ ಸಾಹೇಬ್ರೆ ದಯವಿಟ್ಟು ಈ ದೇಶದ ಅಸ್ಮಿತೆ ಉಳಿಬೇಕು, ಈ ದೇಶದಲ್ಲಿರ್ತಕ್ಕಂಥ ಜನಾಂಗಕ್ಕೆ ಕಟ್ಟ ಕಡೆ ಜನಾಂಗಕ್ಕೂ ನ್ಯಾಯ ಸಿಗಬೇಕಾದ್ರೆ ನೀವು ಸಂವಿಧಾನ ರಚನಾ ಸಮಿತಿಗೆ ಬರಬೇಕು. ಜೊತೆಗೆ ನೀವೇನು ಕನಸು ಕಂಡಿರಲು ಈ ಬೆನ್ನಿಗೆ ಬಾರಿಗೆ ಕೊಳ್ಳಾಗ ಮೆಗಿ ಕಟ್ಕೊಂಡಿರ್ತಕ್ಕಂಥ ಜನಾಂಗ ಕುರ್ಚಿ ಮೇಲೆ ಕೂಡಬೇಕು, ಅದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ. ಅದಕ್ಕೆ ನಿಮಗೆ 3 ಕಂಡೀಷನ್ ನಾವು ದಯವಿಟ್ಟು ನಾವು ನಿರ್ಧಾರ ಮಾಡಿ, ಒಂದು 3 ಕಂಡೀಷನ್ ಏನಂದರೆ, ನಿಮಗೆ ಈ ಸಾರಿ ಏನು ಚುನಾವಣೆ ಮಾಡಿ ಸಂವಿಧಾನ ರಚನಾ ಸಮಿತಿ ಸಭೆಗೆ ತರ್ತೇವಲ್ಲ, ಚುನಾವಣೆನೇ ಮಾಡೋಂಗಿಲ್ಲ, ಅನ್ನ ಕಾಂಟೆಸ್ಟ್ ಆರಿಸ್ತಿರ್ತೀವಿ ಎಲ್ಲರೂ ಕಾಂಗ್ರೆಸ್ ಅವ್ರು ಸೇರಿ, ಹಿಂಗೆ ಹೇಳಂತ ಗಾಂಧೀಜಿನವ್ರು ಹೇಳ್ಯಾರ. ಎರಡನೇದು ಏನು ಮಾಡ್ತೀವಿ ಅಂದರೆ, ನೀವು ಯಾವ ಖಾತೆ ಕೇಳ್ತೀರ ಆ ಖಾತೆ ಕೊಡ್ತೀವಿ, ನೀವು ಯಾವ ಖಾತೆ ಕೇಳ್ತೀರ ಆ ಖಾತೆ ಕೊಡ್ತೀವಿ. ಅದಕ್ಕಾಗಿ ನೀವು ಡ್ರಾಫ್ಟಿಂಗ್ ಕಮಿಟಿ ಒಳಗೆ ನೀವು ಸಂವಿಧಾನ ರಚನಾ ಸಮಿತಿಗೆ ಬರಬೇಕು ಅಂದಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ನೀವೆಲ್ಲ ಭಾಳ ಶಾಣ್ಯರಿದ್ದೀರಪ್ಪ, ಅವಾಗ ಕೃತಯುಗದಲ್ಲಿ ನಿಮಗೆ ರಾಮಾಯಣ ಬೇಕಾಗಿತ್ತು, ಅವಾಗ ವಾಲ್ಮೀಕಿ ಕರೆದು ಬರ್ಕೊಂಡ್ರಿ. ದ್ವಾಪಾರ ಯುಗದಲ್ಲಿ ನಿಮ್ಗೆ ಮಹಾಭಾರತ ಬೇಕಾಗಿತ್ತು, ವ್ಯಾಸಗೆ ಬೋಯಿತಿ ಮಗನಿಗೆ ಕರೆದು ಬರ್ಕೊಂಡ್ರಿ. ಈಗ ನಿಮ್ಗೆ ಆಡಳಿತ ಮಾಡಲಿಕ್ಕೆ ಬೇಕಾಗ್ಯದ. ಇದನ್ನೇ BBC ಒಳಗೆ 1955 ಹೇಳ್ಯಾರ ಬಾಬಾ ಸಾಹೇಬ್ರು. ಈಗ ನಿಮಗೆ ಏನು ಬೇಕಾಗ್ಯದ, ಆಡಳಿತ ಮಾಡ್ಲಿಕ್ಕೆ ನಿಮಗೆ ಕಾನೂನು ಬೇಕಾಗ್ಯದ, ಅದಕ್ಕೆ ನನ್ನ ಕೈಲಿ ಬರೆಸ್ತಾ ಇದ್ದೀರಿ ಅಂದಾಗ ಈ ದೇಶದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಳಕಳಿ ಇರ್ತಕ್ಕಂಥ ಬಾಬಾ ಸಾಹೇಬ್ರು, ಸರಿ ಆಯ್ತು ನಾನು ಎಲೆಕ್ಷನ್ ನಿಂದ್ರಲ್ಲ ಅಂದರೆ, ಇಲ್ಲ ಅನ್ನೋ ಕಾಂಟೆಸ್ಟ್ ಆರಿಸ್ತಿರ್ತೀವಿ, ನಾನು ಕೇಳ್ದ ಖಾತೆ ನಾನು ಪ್ಲ್ಯಾನಿಂಗ್ ಖಾತೆ ಕೊಡ್ಬೇಕಂತಾರೆ, ಆಯಿತು ಅಂತಾರೆ. ಸಂವಿಧಾನ ರಚನೆ ಸಭೆಯಲ್ಲಿ ನಿಮ್ಮ ಸಜೆಷನ್ಸೇ ಮೇಜರ್ ಒಪ್ಕೋತೀವಿ ಅಂತಾರೆ, ಯಾವುದಕ್ಕೂ ಅಡ್ಡ ಬರ್ಲತ್ತಾರ, ಸರಿ ಅಂತೇಳಿ 3 ಕಂಡೀಷನ್ ಹೋಗ್ತಾರೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಸರ್ದಾರ್ ವಲ್ಲಭಾಯ್ ಪಟೇಲ್ ಲೆಟರ್ ಕರೆಸ್ಪಾಂಡೆನ್ಸ್ ವ್ಯಾಲ್ಯೂಮ್ ನಂಬರ್ 4 ಈ ದಾಖಲೆ ಇದೆ. ಅವಾಗ ಭಾಳ ಖುಷಿ ಆಗ್ತಾರೆ ರಾಜೇಂದ್ರ ಪ್ರಸಾದ್.